ಅಮ್ಮ ಕರೆದ್ರಾ? ಸುರೇಖಾ ಮಾಧವ ಊರಿಗೆ ಹೊರಟಿದ್ದಾರೆ. ಅವ್ರಿಗೊಂದು 2 ಮೂಟೆ ಅಕ್ಕಿ ಹಾಕ್ಸು ಗಾಡಿಗೆ. ಹಾಗೆ ಒಂದಷ್ಟು ತೆಂಗಿನಕಾಯಿ ಕೊಟ್ಟು ಕಳಿಸ್ತೀನಿ, ತಗೊಂಡೋಗ್ಲಿ ಬಿಡಿ. ಅದೆಲ್ಲ ಏನು ಬೇಡ. ಇರಲಿ ಪರವಾಗಿಲ್ಲ, ತಗೊಂಡೋಗಿ ಬಾವಾ. ಹಾಗೆ 1-2 ಹಲಸಿನ ಹಣ್ಣು ಹಾಕ್ಸು, ನಮ್ಮ ರಾಕಿಗೆ ತುಂಬ ಇಷ್ಟ. ಅಮ್ಮ ಇದೆಲ್ಲ ಯಾಕಮ್ಮ? ಇರಲಿ ಬಿಡ, ಇಲ್ಲಿ ಬೇಕಾದಷ್ಟಿದೆ. ಹೆಲೋ ದೇವಿಕಾ, ಕಾಲ್ ಯಾಕೆ ಕಟ್ ಮಾಡ್ತಾ ಇದೆಯಾ? ನಿಮ್ಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. 1 ನಿಮಿಷ. ನೀನು ಇನ್ನೂ ಕೋಪನಾ? ನನ್ನ ಕೋಪದಿಂದ ಏನು ಪ್ರಯೋಜನ ಹೇಳಿ? ನೋಡು, ನಡೆದಿದ್ದ ಘಟನೆಗೆ ನನಗೂ ಕೋಪ ಇದೆ. ಅದರಿಂದ ಯಾರೂ ಬದಲಾಗಲ್ಲ ಬಿಡಿ. ನಿಮ್ಮ ಮನೆಯವ್ರಿಗಂತೂ ಈ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ನಮ್ಮ ಅಪ್ಪ ಅಮ್ಮ ತಾನೇ ಅದು ಎಷ್ಟು ಅಂತ ಅವಮಾನ ಸಹಿಸ್ಕೊತಾರೆ. ನೋಡು, ಎಲ್ಲರೂ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆದರೆ ಈ ಮದುವೆ ನಡೆಯುತ್ತೆ. ಆದರೆ ನಿಮ್ಮ ಮನೆಯವ್ರು ಒಪ್ಬೇಕಲ್ವಾ? ಇಲ್ಲಿ ನಿರ್ಧಾರ ತಗೊಳ್ಳೋನು ನಾನು ಡಿಸೈಡ್ ಮಾಡಾಗಿದೆ. ಮದುವೆ ಆದರೆ ಅದು ನಿನ್ನೇ, ನೀನು ಚಿಂತಿಸ್ಬೇಡ. ಸರಿ, ನಾನು ಕಾಲ್ ಕಟ್ ಮಾಡ್ತೀನಿ, ಕೆಲಸ ಇದೆ. ಆಯ್ತು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓ, ಇಲ್ಲಿದ್ದೀರಾ? ಅಕ್ಕ, ಅಕ್ಕಿ ಚೀಲ ಅಲ್ಲಿಟ್ಟಿದ್ದೀನಿ. ಇದು ಗೋಡಂಬಿ, ಇದನ್ನು ಊರಿಗೆ ತಗೊಂಡು ಹೋಗಿ. ಆಯಿತು. ಸರಿತಾ, ಏನಾಯ್ತು? ಏನಾಯ್ತು?